ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಆಪರೇಟರ್ಸ್ಗಳ ಸೇವೆಯನ್ನ ಅಭಿನಂದಿಸಿದ ಕಲರ್ಸ್ ಕನ್ನಡ ವಾಹಿನಿ. ಈಗ ವಾರ್ತೆಗಳ ವಿವರ. ಪ್ರತಿ 5 ವರ್ಷಕ್ಕೊಮ್ಮೆ ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ 2024ನೇ ಸಾಲಿನ ಜಾತ್ರೆಯನ್ನ ಏಪ್ರಿಲ್ 2 ಹಾಗೂ 3ರಂದು ನಡೆಸಲು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ದೇಗುಲದ ಆಡಳಿತ ಮಂಡಳಿಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಥ ನಾಮಪೂಜಾಂ ಕರಿಷ್ಯೆ. ಅರ್ಚನೆ ಮಾಡ್ತಾರೆ, ಕೈ ಒರೆಸಿಕೊಳ್ಳಿ. ನಮಃ ಮತ್ತೆ ಕೇಳಿಸಿ, ಎಲ್ಲರಿಗೂ ಹಚ್ಕೊಳ್ಳಿ, ಕೊಡ್ಲಿಕ್ಕೆ ಬರ್ತದೆ. दुर्गायै नमः, दुर्घ्नै नमः, ओम दुर्गादिनाशिन्यै नमः नमः, ओम लक्ष्मै नमः, ओम लज्जायै नमः, ओम महाविद्यायै नमः, ओम श्रद्धायै नमः, ओम पुष्टे नमः, ओम तुष्टै नमः, ओम सुधायै नमः, ओम स्वधायै नमः, ओम धृत्यै नमः, ओम धृतायै नमः, ओम महारात्रे नमः, ओम महामायायै नमः. वनस्पतिरसोद्भूतो गन्धाढ्यो गन्धोत्तमः आग्नेयः सर्वदेवानां धूपोऽयं प्रजलिक्यताम्. धूपमाघ्रापयामि अंशतः प्रत्यक्षदेवं दर्शयामि. धूपदीपानान्तरे शुद्धाजमनीयं समर्पयामि. यो वेदां ब्रह्मणो वेदामृतेनामृतां पुरीं तस्मै ब्रह्मजा-आयुष्कीर्तिं प्रजान्धीमहे धात्रि तन्नो वाणी प्रचोदयात्. वेदोक्तमन्त्रपुष्पाञ्जलिं समर्पयामि. ಕೈ ಅಕ್ಷತೆ ಕೊಡ್ರಿ, ಮಂತ್ರಾಕ್ಷತೆ ಕೊಡ್ರಿ, ಅಕ್ಷತೆ ಹಾಗೆ ಹಿಡ್ಕೊಡ್ರಿ, ದಾರ ಕಟ್ಟಿದ ಅಕ್ಷತೆ ಹಾಗೆ ಹಿಡ್ಕೊಡ್ರಿ. ದಯಸ್ಸುರಗಣ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಡ್ರಿ. ಶಕ್ರಾದಯಸ್ಸುರಗಣ ನಿಹತೆ ದಿವೀರ್ಯೇ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೆ ಚ ದೇವ್ಯಾ ತಾಂ ತುಷ್ಟವಃ ಪ್ರಣತಿ ನಮ್ರ ಶಿರೋಧರಾಂ ಸಾ. ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ
संस्थिता नमस्तस्यै नमो नमः या देवी सर्वभूतेषु लक्ष्मीरूप नमस्तस्यै नमो नमः या देवी सर्वभूतेषु तुष्टिरूपेण संस्थिता नमस्तस्यै नमो नमः प्रार्थने ಮಾಡಿಕೊಂಡು ಆ ಕ್ಷೇತ್ರನ ಅವಕಾಶ ಬಂದಿಲ್ಲ ದೇವಿಗೆ ಬಳಿಕ ಗಂಗಾ ಪೂಜೆ ನಡೆಸಿದ ನಂತರ ಅಮ್ಮನ ಮೂರ್ತಿಯನ್ನ ಗಂಗಾ ಪೂಜೆಗೆ ರವಾನಿಸಲಾಯಿತು. ಇನ್ನೊಂದು ಇನ್ನೊಂದು ಸ್ಟೀಲ್ ತಟ್ಟಿ ಕೊಟ್ಟನಲ್ಲ ನೀವು ತರಕ್ ಬಿಡಿಲ್ಲ ಸೀರೆ ಆದ್ರೂ ಕೊಟ್ಟನಲ್ಲ ಎಲ್ಲಿ ಕೊಡ್ತೀರಿ
ಮಂಗಳಾರತಿ ಹೆಂಗೆ ಹೋಗ್ತೀವಿ ನಿಮಗೆ ವೇಟಿಂಗ್. ಬಾ ಮುಂದಕ್ಕೆ ಬಾ. ಇನ್ನು ಏಪ್ರಿಲ್ 2 ಮತ್ತು 3ರಂದು ನಡೆಯಲಿರುವ ಜಾತ್ರೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಊರಮ್ಮ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ದೇಗುಲದ ಅರ್ಚಕರು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರು ಭಕ್ತರಲ್ಲಿ ಕರೆ ನೀಡಿದ್ದಾರೆ. ಶ್ರೀ ಗ್ರಾಮದೇವತಾ ಊರಮ್ಮ ದೇವಿಯ ದೇವಸ್ಥಾನ ಶ್ರೀ ಗ್ರಾಮದೇವತಾ ಊರಮ್ಮ ಜಾತ್ರಾ ಮಹೋತ್ಸವದ 2024ರ ಅಂಗವಾಗಿ ಹಿರಿಯರು ಮಾಡಿ ಸಂಪ್ರದಾಯ ಪ್ರಕಾರ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯನ್ನು ಇವತ್ತು ಬಣ್ಣಕ್ಕೆ ಕಳಿಸುವ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಊರಮ್ಮ ದೇವಿಯು ಬಣ್ಣಕ್ಕೆ ಹೋಗಿ ದಿನಾಂಕ 2ರಂದು ಮಧ್ಯರಾತ್ರಿಯಲ್ಲಿ ಗುಡಿಗೆ ಸ್ಥಾಪನೆ ಆಗ್ತಾಳೆ. ಆಮೇಲೆ 3ನೇ ತಾರೀಕು ಹೋಮ ಹವನ ಚಂಡಿಕಾ ಹೋಮ ಇತ್ಯಾದಿ ಕಾರ್ಯಕ್ರಮಗಳು ಇರ್ತವೆ. ಹಾಗೂ ದಿನಾಂಕ 26 ಈ ಮಾರ್ಚ್ ತಿಂಗಳಲ್ಲಿ ಶುರುವಾಗಿ ಏಪ್ರಿಲ್ 3ನೇ ತಾರೀಕಿವರೆಗೆ ಒಳ್ಳೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಆದ ಕಾರಣ ಸಕಲ ಭಕ್ತಾದಿಗಳು ಗ್ರಾಮಸ್ಥರು ಹಾಗೂ ಎಲ್ಲರೂ ಶ್ರೀದೇವಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಗ್ರಾಮದೇವತೆ ಊರಮ್ಮ ದೇವಿಯನ್ನು ಬಹು ವಿಜೃಂಭಣೆಯಿಂದ ಮಾಡಿ ಹೊಸಪೇಟೆಗೆ ಮಳೆ ಬೆಳೆ ಸಂಪತ್ತು ಸಕಲ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನೂ ರೈತರನ್ನೆಲ್ಲ ಕಾಪಾಡಬೇಕು, ಸಾರ್ವಜನಿಕರಿಗೂ ಎಲ್ಲ ಒಳ್ಳೆ ಆಶೀರ್ವಾದ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ದೇವಸ್ಥಾನದ ಮೂಲಕ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಶ್ರೀ ಗ್ರಾಮದೇವತೆ ಊರಮ್ಮ ದೇವಿ ದೇವಸ್ಥಾನ ಹೊಸಪೇಟೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವ ಕೊರೋನಾದಿಂದಾಗಿ ಈಗ ಈ ಸಾರಿ 9ನೇ ವರ್ಷಕ್ಕೆ ಜಾತ್ರೆ ನಡೆಯಲಿದೆ. ಅದೇ ಏಪ್ರಿಲ್ 2 ಮತ್ತು 3ರಂದು ಜಾತ್ರೆ ನಡೆಯುತ್ತದೆ. ಅದರ ಪೂರ್ವವಾಗಿ ಅಂದರೆ ಅಮ್ಮನ ಬಣ್ಣಕ್ಕೆ ಕಳಿಸುವಂಥ ವಾಡಿಕೆ ಇದೆ. ಆ ಪ್ರಕಾರ ಈ ದಿನ ಎಲ್ಲ ಸಕಲ ಭಕ್ತಾದಿಗಳು ಮತ್ತು ರೈತಾಪಿ ವರ್ಗದವರು, ವರ್ತಕರು, ಸಾರ್ವಜನಿಕರು ಎಲ್ಲ ಊರಮ್ಮ ದೇವಿಯ ಭಕ್ತಾದಿಗಳು ಸೇರಿ ಇವತ್ತು ಅಮ್ಮನನ್ನು ನಾವು ಬಣ್ಣಕ್ಕೆ ಕಳಿಸ್ತಾ ಇದ್ದೀವಿ. ಇವತ್ತು ಕಳಿಸಿದ ನಂತರ ಮತ್ತು ಏಪ್ರಿಲ್ 2 ಮತ್ತು 3ರಂದು ಜಾತ್ರೆ ನಡೆಯಲಿದ್ದು ಭಕ್ತಾದಿಗಳೆಲ್ಲ ಬಂದು ಆ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಬೇಕಂತಂದು ಈ ಮೂಲಕ ತಮ್ಮಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನೇನು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದೆ. ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳು ತಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿವೆ. ಹೀಗೆ ಬಿಜೆಪಿ ಪಕ್ಷದ ರಾಜ್ಯ ಸಮಿತಿಯ ಸೂಚನೆಯ ಮೇರೆಗೆ ರಾಜ್ಯವ್ಯಾಪಿ ಗ್ರಾಮ ಚಲೋ ಅಭಿಯಾನವನ್ನ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಂಪಿಗೆ ತೆರಳಿದ ಹೊಸಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾವು ಗೋಡೆ ಬರಹ ನಡೆಸುವ ಮೂಲಕ ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿಗಳನ್ನಾಗಿ ಮಾಡುವಂತೆ ಮತದಾತ ಪ್ರಭುಗಳಲ್ಲಿ ಕೋರಿಕೊಳ್ಳಲಾಗಿದೆ. भारत माता की जय। भारत माता की जय।
ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಭಾರತೀಯ ಜನತಾ ಪಕ್ಷಕ್ಕೆ ಜೈ ನರೇಂದ್ರ ಮೋದಿ ಅವರಿಗೆ ಜೈ ನರೇಂದ್ರ ಮೋದಿ ಅವರಿಗೆ ಜೈ ಅಣ್ಣ ಸ್ವಲ್ಪ ಪೇಂಟ್ ತಗೋಣ. ಅಲ್ಲೇ ಮ್ಯಾಗ 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 ಹಚ್ಚಿಲ್ಲ. ಓಕೆ ನಂಗೆ ಗೊತ್ತಿಲ್ಲ ಸರಿ. भारत माता की जय बोलो भारत माता की जय बोलो भारत माता की जय ಒಂದೇ ಮಾತರಂ ಒಂದೇ ಮಾತರಂ. ನಗರದ 34ನೇ ವಾರ್ಡ್ ಮಡ್ಡೇರ ಓಣಿಯಲ್ಲಿ 7 ಮಕ್ಕಳ ತಾಯಮ್ಮ ದೇವಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 26ರಂದು ಮೂರ್ತಿಯ ಮೆರವಣಿಗೆ ನಡೆಸಿ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಹೌದು, 7 ಮಕ್ಕಳ ತಾಯಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಮಡ್ಡೇರ ಓಣಿ ದೈವಸ್ಥರಿಂದ ದೇಗುಲದಲ್ಲಿ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಹೀಗೆ ದಿನಾಂಕ 26ರಂದು ದೇವರ ಕೊಳ್ಳಜೋಗದ ದಿಗಂಬರ ರಾಜಭಾರತಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಹವನಾದಿಗಳನ್ನ ನಡೆಸಿ ಕಳಸಾರೋಹಣ ಸಮೇತ 7 ಮಕ್ಕಳ ತಾಯಮ್ಮ ದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಳಿಸಿ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. महाराज की अयोध्यापति श्री रामचंद्र प्रभु की अयोध्या
गच्छ गच्छ सुरश्रेष्ठ स्थान ಓಕೆ ಎಲ್ಲ ನೋಡ್ರಿ ಹಂಗೆ ಸ್ವಲ್ಪ ಸ್ವಲ್ಪ ಅಲ್ಲಿ ಹಂಗೆ ನಿಂತ್ಕೊಳ್ಳಿ ಬರೀ ಹತ್ರ ಬನ್ನಿ ಸರ್ ಎಲ್ಲಿ ನೋಡ್ಬೇಕು ಕಣ್ಣು ಮುಚ್ಚಬಾರ್ದು ಎಲ್ಲಿ ನೋಡ್ರಿ ಆಗಿರಿ ಓಕೆ ಸ್ವಲ್ಪ ದಾರಿ ಬಿಡ್ಬೇಕು ಫೋಟೋ ತೆಗಿಬೇಕಂದ್ರೆ ದಾರಿ ಬಿಡ್ಬೇಕು ಇಲ್ಲಿ ನೋಡ್ರಿ ಈಗ ನೋಡ್ರಿ ಹಲೋ ಈಗ ನೋಡ್ರಿ ಸರ್ ನಾನು ಸ್ವಲ್ಪ ತಗೊಂಬಿಡು ನಾನು ಸೈಡ್ ಸೆಂಟ್ರ್ ಓಕೆ दिगंबर राजभारती स्वामी जी की, अन्नपूर्णेश्वरी माता की, दिगंबर राजभारती स्वामी जी की, अन्नपूर्णेश्वरी माता की। ಮೂವತ್ನಾಲ್ಕನೇ ವಾರ್ಡು ಮಡ್ಡೇರೋಣಿ ವಿಜಯನಗರ ಜಿಲ್ಲೆ. ಎಲ್ಲ ಸದ್ಭಕ್ತರಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಇಂದು ವಿಜಯನಗರ ಜಿಲ್ಲೆಯಲ್ಲಿ ಮೊನ್ನೆ 3 ದಿನಗಳ ಕಾಲ ಮಡ್ಡೇರೋಣಿಯಲ್ಲಿ 7 ಮಕ್ಕಳ ತಾಯಮ್ಮ ದೇವಿ ಪ್ರತಿಷ್ಠಾಪನೆ ಅಂಗವಾಗಿ ತಾಯಿಯ ಮೊದಲನೇ ದಿನ ಮೆರವಣಿಗೆ ಮುಖಾಂತರವಾಗಿ ಬಂದು ಸಂಜೆ ಆ ದೇವಾಲಯದಲ್ಲಿ ಆಸೀನರಾದರು. ಮರುದಿವಸ ಬೆಳಗ್ಗೆ ಎದ್ದುಕೊಳ್ಳೆ ಆ ದೇವಿಗೆ ಮೊದಲಿಗೆ ಗಣಪತಿ ಪೂಜೆ, ಪುಣ್ಯಾಹವಾಚನ, ಸ್ವಸ್ತಿ ವಾಕ್ಯ ಪುಣ್ಯಾಹವಾಚನದೊಂದಿಗೆ ಶುರುವಾಗಿ ಕಂಕಣ ಬಂಧನವನ್ನು ಮಾಡಿ ಪೂಜೆಯಲ್ಲಿರತಕ್ಕಂಥ ಎಲ್ಲರಿಗೂ ಕಂಕಣವನ್ನು ಧಾರಣೆಯನ್ನು ಮಾಡಿಕೊಟ್ವಿ. ಅದೇ ರೀತಿಯಾಗಿ ಮಹಾಸಂಕಲ್ಪವು ಕೂಡ ವಿಜಯನಗರ ಸಮಸ್ತ ಭಕ್ತ ಜನರಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಸಂಕಲ್ಪವನ್ನು ಕೂಡ ಮಾಡಿದ್ವಿ. ಆ ಸಂಕಲ್ಪ ಮಾಡಿದಾದ ಮೇಲೆ ತಾಯಿಯ ಜಲಾದಿವಾಸವನ್ನು ಮಾಡ್ತು. ಜಲಾದಿವಾಸ ಆದ ಕೂಡಲೇ ಧಾನ್ಯಾದಿವಾಸ, ಸಂಜೆ ಆ ತಾಯಿಯ ಅಭಿಷೇಕ ಆದ ಕೂಡಲೇ ಶಯಾದಿವಾಸವನ್ನು ಮಾಡಿದ್ವಿ. ಮಾರನೇ ದಿವಸ ಅಂದರೆ ಇಂದು ಬೆಳಗ್ಗೆಯಿಂದ ತಾಯಿಯ ಷೋಡಶೋಪಚಾರ ಪೂಜೆ ಹಾಗೂ ವಾಸ್ತು ಹೋಮ, ಸುದರ್ಶನ ಹೋಮ, ಆ ತಾಯಿಗೆ ಸಂಬಂಧಪಟ್ಟಂಥ ದುರ್ಗಾ ಸೂಕ್ತ ಹೋಮ, ನವಗ್ರಹ ಹೋಮ, ಗಣಪತಿಯ ಹೋಮ ಇವೆಲ್ಲವೂ ಇವತ್ತು ಆ ತಾಯಿಯಲ್ಲಿ ಸಂಪನ್ನವಾಯಿತು.
ಪ್ರಾಣ ಪ್ರತಿಷ್ಠಾಪನೆ 7:55ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯಿತು. ಮಾಡಿದಂಥ ಸದ್ಭಕ್ತರಿಗೆ ಎಲ್ಲರಿಗೂ ಪೂರ್ಣ ಫಲವನ್ನು ಆ ತಾಯಿ ಕೊಡಲಿ ಅಂಥೇಳಿ ಆ ಭಗವತಿಯಲ್ಲಿ ಕೇಳ್ಕೊತೀವಿ. ಹಾಗೆ ಕಲಶಾರಾಧನೆ ಕೂಡ ಇಂದು ದಿಗಂಬರ ಭಾರತಿ ಮಹಾಸ್ವಾಮಿಯವರು ಕೂಡ ಬಂದು ಆ ಕಲಶಾರಾಧನೆಯನ್ನು ಮಾಡಿದರು. 11:30ಕ್ಕೆ ಪೂರ್ಣಾವತಿ ಕಾರ್ಯಕ್ರಮ ಕೂಡ ಜರುಗಿದೆ. ಆ ತಾಯಿಯ ಸದ್ಭಕ್ತರಿಗೆ ಒಳಿತನ್ನು ಮಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಕೇಳ್ಕೋತೀವಿ. ಬೋಲೋ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಪ್ರಭು ಕಿ ಜೈ ಶ್ರೀರಾಮ್. ಕಲರ್ಸ್ ಕನ್ನಡ ವಾಹಿನಿಯಿಂದ ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೆಂಡ ಸಂಪಿಗೆ ಸೀರಿಯಲ್ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಬಲ್ ಮೂಲಕ ನೋಡುವವರಿಗೆ ಮನೋರಂಜನೆ ನೀಡಿಕೊಂಡು ಬರುತ್ತಿರುವ ಹೊಸಪೇಟೆಯ ವಿಜಯನಗರ ಚಾನೆಲ್ ಹಾಗೂ ಕೆಸಿಎನ್ ಚಾನೆಲ್ನ ಎಲ್ಲಾ ಕೇಬಲ್ ಆಪರೇಟರ್ಸ್ಗಳಿಗೆ ಕೆಂಡ ಸಂಪಿಗೆ ಸೀರಿಯಲ್ ತಂಡದಿಂದ ನೆನಪಿನ ಕಾಣಿಕೆ ನೀಡುವ ಮೂಲಕ ಕೇಬಲ್ ಆಪರೇಟರ್ಸ್ಗಳ ಸೇವೆಗೆ ಅಭಿನಂದಿಸಲಾಗಿದೆ. ನಿಮ್ಮ ಕೊಡುಗೆ ತುಂಬಾ ಜಾಸ್ತಿ. ನೀವೇ ನಮ್ಮ ಬಲ, ನೀವೇ ನಮ್ಮ ಬಲಗೈ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನ ಏನ್ ಸರ್ ಈಗ ಸರ್ ನಿಮಗೆ ಬರೀ ಚಾನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕೇಬಲ್ ಆಪರೇಟರ್ಗಳಿಂದ ನಿಮಗೆ ಎಲ್ಲರಿಗೂ ತುಂಬಾ ಫಸ್ಟ್ ಧನ್ಯವಾದ ಅಂತ ಇದೆ. ಯಾಕಂದ್ರೆ ಫಸ್ಟ್ ಟೈಮ್ ನಮಗೆ ರೆಕಗ್ನೈಸೇಷನ್ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನಿಮ್ಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ. ಎಸ್ ಬರ್ರಿ. ಮೊದಲಿಗೆ ಶಾಂತಮೂರ್ತಿ ಅವರು, ರೂರಲ್ ಕೇಬಲ್ ನೆಟ್ವರ್ಕ್. ಎಸ್. ರಾಜೇಶ್ ಕರ್ಮಾ, ಎಸ್, ಹ್ಯಾಥ್ವೇ ಕೇಬಲ್ ಅವರು. ಥ್ಯಾಂಕ್ ಯು ಸರ್. ಅಮೀರ್, ಮುಬಾರಕ್ ಕೇಬಲ್ ಡಿಜಿಟಲ್ ನೆಟ್ವರ್ಕ್. ಎಸ್, ಥ್ಯಾಂಕ್ ಯು ಸರ್. ಜಮೀರ್ ಪಾಷಾ, ಕರ್ನಾಟಕ ಗ್ರಾಮೀಣ್ ಕೇಬಲ್. ಥ್ಯಾಂಕ್ ಯು ಸರ್. ಎಸ್. ಸೋಮಶೇಖರ್, ಅಮರೇಶ್ವರ್ ಕೇಬಲ್ ನೆಟ್ವರ್ಕ್. ಎಸ್, ಥ್ಯಾಂಕ್ ಯು. ಬಸವರಾಜ್ ಮೂಲಕೊಪ್ಪೆ, ಬಸವರಾಜ್ ಮಾಲೆಕೊಪ್ಪೆ. ಓಕೆ, ಎಸ್, ಥ್ಯಾಂಕ್ ಯು. ಬಸವರಾಜ್ ಮಾಲೆಕೊಪ್ಪೆ, ಕೆಸಿಎನ್ ಕೇಬಲ್ ಟಿವಿ ನೆಟ್ವರ್ಕ್. ಎಸ್, ಥ್ಯಾಂಕ್ ಯು. ರಾಮು, ಎಸ್, NNKCL operator. Yes, thank you. Kiran Mittal, yes sir, KCL cable network. Yes, thank you sir. Yes, Guru, yes, Ben and KCL operator. Thank you sir, thank you. Durgesh, U Digital. Thank you sir. Yes, Nazir Ahmad, U Digital. ಚಪ್ಪಾಳೆ ಬರ್ಲಪ್ಪ, ಇವರಿಂದಲೇ ನೀವು ನಮ್ಗೆ ನೋಡ್ತಾ ಇರೋದು. ಎಸ್, ಥ್ಯಾಂಕ್ ಯು ಸರ್. ಸುರೇಶ್, ಕೇಬಲ್ ನೆಟ್ವರ್ಕ್. ಎಸ್, ಥ್ಯಾಂಕ್ ಯು. ಎಸ್. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ಸಹಕಾರ ಬೆಂಬಲ ಇದೇ ತರ ಯಾವಾಗಲೂ ಇದೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇಬಲ್ ಆಪರೇಟರ್ಸ್ಗಳ ಸೇವೆಯನ್ನ ಅಭಿನಂದಿಸಿದ ಕಲರ್ಸ್ ಕನ್ನಡ ವಾಹಿನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.